ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಆರಾಮಾಗಿ ಇದ್ದೀರಾ ಅಂತ ಭಾವಿಸ್ತೀನಿ. ಸೊ ತುಂಬ ದಿನಗಳಿಂದ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡಿರಲಿಲ್ಲ. ತುಂಬ ಇನ್ಸ್ಟಾಗ್ರಾಮಲ್ಲಿ ತುಂಬ ಫ್ರೆಂಡ್ಸ್ ಕಾಲ್ ಮಾಡಿ ಕನ್ನಡದಲ್ಲಿ ಮಾಡಿದ್ರು, ಸಖತ್ತಾಗಿ ಇದು ವಾಯ್ಸ್ ಇದೆ, ಕನ್ನಡದಲ್ಲಿ ಮಾಡಿದರೆ ತುಂಬ ಇಷ್ಟಪಡ್ತಾರೆ, ಈ ಥರ ತುಂಬ ಕಮೆಂಟ್ಸ್ ಬರ್ತಾಯಿತ್ತು. ಸೊ ನಿಮಗೋಸ್ಕರ ಇವತ್ತು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡು. ಸೊ ನಾನು ವಾಚ್ ತಗೊಳ್ಬೇಕಂತ ನನಗೊಂದು ಡ್ರೀಮು ಇತ್ತು. ಸೊ ಅದು ತುಂಬ ದೂರ ಇದೆ, ಅದಕ್ಕೋಸ್ಕರ ಅದರದೇ ಕಾಪಿ ಆದ ಒಂದು ವಾಚನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಇವತ್ತು ಡೆಲಿವರಿ ಆಗಿದೆ ಅಮೆಝಾನಿಂದ, ನೀವು ನೋಡ್ಬೋದು ಇಲ್ಲಿ ಅಮೆಝಾನಿಂದ. ಸೊ ಸೀಲ್ಡ್ ಬ್ಯಾಕ್ ಇನ್ನೂ ಓಪನ್ ಮಾಡಲಿಲ್ಲ. ಸೊ ಇವತ್ತು ಈ ವಾಚನ್ನು ಓಪನ್ ಮಾಡುವ. ಸೊ ಅನ್ಬಾಕ್ಸ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ನೈಫ್. ವಾವ್, ನೋಡ್ಬೋದು ವಾಚ್ T500+ Pro. ಸೊ ಈ ಬಾಕ್ಸನ್ನು ಸೈಡಿಗೆ ಇಡುವ. ಸೊ ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಕಲರ್ ಎಲ್ಲಿದೆ, ತುಂಬ ನೋಡೋಕ್ಕೆ ಚೆಂದ ಕಾಣ್ತಾ ಇದೆ, ಮಾಡಲ್ ನಂಬರೆಲ್ಲ ಇದೆ. ಸೊ ವಾಚ್ 6. ಸೊ ಓಪನ್ ಮಾಡುವ. ಸೊ ಬಾಕ್ಸ್ ಒಳಗೆ ಏನಿದೆ ನೋಡ. ಸೊ ಒಂದು ಮ್ಯಾನುವಲ್ ಬರುತ್ತೆ. ಮ್ಯಾನುವಲ್ ಬುಕ್ ಚೈನಾದಲ್ಲಿದೆ, ಇಂಗ್ಲೀಷಲ್ಲಿದೆ. ಎಷ್ಟು ಸಣ್ಣಾಗಿದೆ ಕಾಣುತ್ತಾ? ಸೊ ಈ ಮ್ಯಾನುವಲ್ ಬುಕ್ ಯಾವ ಥರ ಅಂದರೆ ಯಾವ ಥರ ಆಪ್ಷನ್ಸ್ ಇದೆ, ಏನೆಲ್ಲ ಫೀಚರ್ಸ್ ಇದೆ, ಯಾವ ಥರ ಚಾರ್ಜ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಟೋಟಲಿ. ಸೊ ಇದನ್ನು ಸೈಡಿಗೆ ಇಡುವ. ನಂತರ ಬರುತ್ತೆ ಬೆಲ್ಟ್, ಇದರ ಸ್ಟ್ರಿಪ್. ಸೊ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ವೈಸ್ ಓಕೆ ಇದೆ, ಪರವಾಗಿಲ್ಲ. ಇದನ್ನು ಸೈಡ್ ಇಡುವ. ಸೊ ನಂತರ ಜೊತೆ ಬರುತ್ತೆ ಒಂದು ಚಾರ್ಜರ್. ಇದು ಲಾಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡೋ ಸೇಮ್ ಚಾರ್ಜರ್ ಥರನೇ ಇದೆ, ನೋಡುವ. ಇದನ್ನು ಸೈಡಿಗೆ ಇಡುವ. ಸೊ ಫೈನಲ್ ಪ್ರಾಡಕ್ಟ್ ಬಂದುಬಿಟ್ಟು ವಿತ್ ವಾಚ್. ಸೊ ಬೇರೆ ನನ್ನ ಪ್ರಕಾರ ಏನಿರಲಿಕ್ಕಿಲ್ಲ ಇಲ್ಲ. ಸೊ ಇದನ್ನು ಸೈಡಿಗೆ ಇಡುವ. ಸೊ ಫೈನಲಿ ಸಖತ್ತಾಗಿದೆ. ಸೊ ತೆಗೆಯುವ. ವಾವ್, ಸೊ ಬ್ಯಾಕ್ ಸೈಡು ಕೂಡ ತೆಗೆಯುವ. ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಬಟನ್ ಕೊಟ್ಟಿದ್ದಾರೆ, ಇಲ್ಲಿ ಸ್ಪೀಕರ್ ಕೊಟ್ಟಿದ್ದಾರೆ, ಇಲ್ಲಿ ಮೈಕ್ ಕೊಟ್ಟಿದ್ದಾರೆ, ಒಂದು ರೊಟೇಟಿಂಗ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇದು ರೊಟೇಟಿಂಗ್ ಪ್ಲಸ್ ಕ್ಲಿಕ್ ಮಾಡ್ಬೋದು. ಸೊ ಸ್ಟ್ರಿಪ್ ಕನೆಕ್ಟ್ ಮಾಡುವ. ಸೊ ಸ್ಟ್ರಿಪ್ ಕೂಡ ಹಾಕಿ ಆಯಿತು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಆನ್ ಮಾಡುವ. ವಾವ್, ರೈಟ್ ಸ್ವೈಪ್ ಮಾಡಿದ್ರೆ ಡಯಲ್ ಚೇಂಜ್ ಆಗುತ್ತೆ. ಮೇಲಿಂದ ಕೆಳಗೆ ಮಾಡಿದರೆ
ಮೊಬೈಲಿಗೆ ಕನೆಕ್ಟ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ಸೊ ಕೆಳಗಿಂದ ಮೇಲೆ ಮಾಡಿದರೆ ನಿಮಗೆ ಮೊಬೈಲ್ ಫೈಂಡ್ ಮಾಡೋಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ಟಾರ್ಚ್ ಲೈಟ್ ಇದೆ, ಬ್ಲೂಟೂತ್ ಇದೆ. ನಂತರ ಗೈಡ್ ಅಂದರೆ ನಿಮ್ಮದು ನಿಮ್ಮ ಮೇನ್ ಮೆನು ಇದು ಸ್ಟೈಲ್ ಚೇಂಜ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ನಂತರ ಎಲ್ಲ ಆಪ್ಷನ್ ಇದೆ. ನಂತರ ಇದರಲ್ಲಿ ಮೇನ್ ಒಂದು ಇಂಪಾರ್ಟೆಂಟ್ ಒಂದು ಆಪ್ಷನ್ ಅಂದರೆ ನಿಮಗೆ ಗೂಗಲ್ ಅಸಿಸ್ಟೆಂಟ್ ಕೂಡ ಇದರಲ್ಲಿ ಒಂದು ಸಿಗುತ್ತೆ. ಇಷ್ಟು ಬಂದುಬಿಟ್ಟು ಲೆಫ್ಟಿಂದ ರೈಟ್ ಮಾಡಿದರೆ ನಿಮಗೆ ಸ್ಕ್ಯಾನ್ ಮಾಡೋಕ್ಕೆ ಒಂದು ಇದರ ಆ್ಯಪ್ ಸ್ಕ್ಯಾನ್ ಮಾಡೋಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ನಂತರ ನಿಮಗೆ SOS ಅಂದರೆ ಇಲ್ಲಿ ನೋಡ್ಬೋದು ಕೀಪ್ಯಾಡ್ ಆಪ್ಷನ್ ಇದೆ, ಸೆಟ್ಟಿಂಗ್ ಆಪ್ಷನ್ ಇದೆ, ಮ್ಯೂಸಿಕ್ ಆಪ್ಷನ್ ಇದೆ, ಹಾರ್ಟ್ ರೇಟ್ ಆಪ್ಷನ್ ಇದೆ. ನಂತರ ಒಂದು ಕ್ಲಿಕ್ಕಲ್ಲಿ ನಿಮಗೆ ಮೇನ್ ಮೆನು ಬರುತ್ತೆ. ಇದರಲ್ಲಿ ಮೇನ್ ಮೆನುವಲ್ಲಿ ನಿಮಗೆ ಡಯಲ್ ಆಪ್ಷನ್ ಇದೆ, ಫೋನ್ ಬುಕ್ ಆಪ್ಷನ್ ಇದೆ, ಕಾಲ್ ಲಾಗ್ ಇದೆ, ಮೆಸೇಜ್ ಆಪ್ಷನ್ ಇದೆ. ನಂತರ ನಿಮಗೆ ನಿಮ್ಮದು ಡೈಲಿ ಆ್ಯಕ್ಟಿವಿಟಿ ಸ್ಕ್ಯಾನ್ ಮಾಡೋಕ್ಕೆ ಒಂದು ಟ್ರ್ಯಾಕ್ ಮಾಡೋಕ್ಕೆ ಆಪ್ಷನ್ ಇದೆ, ಹಾರ್ಟ್ ರೇಟ್ ಆಪ್ಷನ್ ಇದೆ, ಬ್ಲಡ್ ಪ್ರೆಷರ್ ಆಪ್ಷನ್ ಇದೆ. ನಿಮಗೆ ಫಿಸಿಕಲ್ ಏನಾದರೂ ನೀವು ಆಟ ಏನಾದ್ರು ಆಡ್ತಾಯಿದ್ರೆ ಅದರನ್ನು ನೀವು ನೋಡ್ಬೋದು. ಇಲ್ಲಿ ತುಂಬ ಇದರಲ್ಲಿ ರನ್, ಸೈಕಲಿಂಗ್, ಆ್ಯಕ್ಟಿವಿಟಿ ನಿಮ್ಮದು ತುಂಬ ಆಪ್ಷನ್ ಇದೆ. ನಂತರ ಬ್ರೀತ್ ಔಟ್ ಆಪ್ಷನ್ ಇದೆ. ನಂತರ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ ಬ್ಲೂಟೂತ್ ಕನೆಕ್ಟ್ ಮಾಡೋಕ್ಕೆ. ಇಲ್ಲಿ ನಿಮಗೆ ಆಫ್ ಆನ್ ಮಾಡ್ಬೋದು. ನಂತರ ನಿಮಗೆ ಸ್ಲೀಪ್ ಮಾನಿಟರ್, ನಿಮ್ಮಂದರೆ ಎಷ್ಟು ಹೊತ್ತು ಮಲಗ್ತೀವಿ, ಎಷ್ಟು ಗಂಟೆ ನಿದ್ದೆ ಆಗಿದೆ ಅಂತೇಳಿ ತಿಳ್ಕೊಳ್ಳೋಕ್ಕೆ ಸ್ಲೀಪ್ ಮಾನಿಟರ್ ಇದೆ. ನಂತರ ತುಂಬ ಆಪ್ಷನ್ಸ್ ಇದೆ. ಇಲ್ಲಿ ಮ್ಯೂಸಿಕ್ ಆಪ್ಷನ್ ಇದೆ, ಪುನಃ ರಿಮೋಟ್ ಕಂಟ್ರೋಲ್ ಥರ ಕನೆಕ್ಟ್ ಮಾಡೋಕ್ಕೊಂದು ಆಪ್ಷನ್ ಇದೆ, ಕ್ಯಾಲೆಂಡರ್ ಆಪ್ಷನ್ ಇದೆ, ಸೆಟ್ಟಿಂಗ್ಸ್ ಇದೆ. ನಂತರ ನಿಮ್ಮದು ವಾಯ್ಸ್ ರೆಕಾರ್ಡಿಂಗ್, ಸೌಂಡ್ ರೆಕಾರ್ಡು ಮಾಡೋಕ್ಕೆ ಆಪ್ಷನ್ ಇದೆ. ಪುನಃ ನಿಮ್ಮದು ಆ್ಯಪ್ ಮೊಬೈಲಿಗೆ ಕನೆಕ್ಟ್ ಮಾಡೋಕ್ಕೆ ಒಂದು ಆ್ಯಪ್ ಸ್ಕ್ಯಾನರ್, ಬಾರ್ಕೋಡ್ ಇದೆ, ಎಲ್ಲ ಆಪ್ಷನ್ ಇದೆ, ಸ್ಟಾಪ್ ವಾಚ್ ಇದೆ. ನಂತರ ರಿಮೋಟ್ ಕಂಟ್ರೋಲ್ ಅಂದರೆ ನಿಮ್ಮ ಕ್ಯಾಮರಾವನ್ನು ಕಂಟ್ರೋಲ್ ಮಾಡೋಕ್ಕೆ ಫೋಟೋ ಕ್ಲಿಕ್ ಮಾಡಬೇಕಾದ ಒಂದು ಆಪ್ಷನ್ ಇದೆ. ಪುನಃ ಇನ್ನೊಂದು ಬೆಸ್ಟ್ ಆಪ್ಷನ್ ಅಂದರೆ ನಿಮ್ಮ ಮೊಬೈಲ್ ಎಲ್ಲಾದರೂ ದೂರ ಇದ್ದರೆ, ಮಿನಿಮಮ್ ಒಂದು 10 ಮೀಟರ್ ದೂರ ಇದ್ದರೆ ಫೈಂಡ್ ಮಾಡೋಕ್ಕೆ ಒಂದು ಫೋನ್ ಎಲ್ಲಿದೆ ಅಂತ ಫೈಂಡ್ ಮಾಡೋಕ್ಕೆ ಒಂದು ಆಪ್ಷನ್ ಇದೆ. ಕ್ಯಾಲ್ಕುಲೇಟರ್ ಇದೆ, ಟ್ವಿಟ್ಟರ್ ಇದೆ, ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ಮತ್ತು 3-4 ಗೇಮ್ಸ್ ಇದೆ. ಇಷ್ಟೊಂದು ಆಪ್ಷನ್ ಇದೆ ಗೈಸ್. ಇನ್ನು ಇದರ ಬಿಲ್ಡ್ ಕ್ವಾಲಿಟಿ ಹೇಳಬೇಕಂದ್ರೆ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಮೊಬೈಲಿಗೆ ಯಾವ ಥರ ಕನ್ವರ್ಟ್ ಮಾಡಬೇಕಂದ್ರೆ ಇದರೊಂದು ಸ್ಕ್ಯಾನರ್ ನೋಡಿದ್ರಲ್ಲ, ಅದು ಸ್ಕ್ಯಾನ್ ಮಾಡಿ ಬ್ಲೂಟೂತ್ ಆನ್ ಮಾಡಿ ಕನೆಕ್ಟ್ ಮಾಡಿದರೆ ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟ್ ಯಾವ ಥರ ಮಾಡ್ತಾನೆ ತುಂಬ ವೀಡಿಯೋಸ್ ಇದೆ, ನೀವು ಅಲ್ಲಿ ನೋಡ್ಬೋದು. ಸೊ ಈ ಥರ ಆಲ್ರೆಡಿ ನಂದು 2-3 ವಾಚ್ ನನ್ನಲ್ಲಿದೆ. ಸೊ ಆ ವಿಡಿಯೋ ನಿಮಗೆ ಬೇಕಿದ್ದರೆ ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತಿರ್ತೀನಿ. ನಂತರ ಐಫೋನಿದು ಎಕ್ಸಾಕ್ಟ್ ಕಾಪಿ ನಿಮಗೆ ಆ ವಾಚ್ ಬೇಕಿದ್ದರೆ ಇಲ್ಲಿ ಐ ಬಟನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಲಿಂಕ್ ಅಲ್ಲಿ ಕೆಳಗಡೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಇದು ಯೂಸ್ ಮಾಡಿ ಇದರ ಯಾವ ಥರ ಬ್ಯಾಟ್ರಿ ಬ್ಯಾಕಪ್ ಇದೆ, ಹೇಗಿದೆ ಅನ್ನೋ ಇದರ ಎಕ್ಸಾಕ್ಟ್ ರಿವ್ಯೂ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಹಿಟ್ ದ ಲೈಕ್ ಬಟನ್. ಆ್ಯಂಡ್ ನಂತರ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ವಿಡಿಯೋ ಶೇರ್ ಮಾಡಿ. ಅವರಿಗೂ ವಾಚ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಹಾಗೆ ನಾನು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಇಲ್ಲಿ ಬಂದಿರೋ ಕ್ಲಿಕ್ ಮಾಡಿ ಫಾಲೋ ಮಾಡಿ. ಹಾಗೆ ನೀವು ನನ್ನ ಯೂಟ್ಯೂಬರ್ಗೆ ಹೊಸೊಬ್ಬರಾದಿದ್ದರೆ ಯೂಟ್ಯೂಬು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ. ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಲೀವ್ ಯುವರ್ ಲೈಫ್, ಲೀವ್ ಯುವರ್ ಡ್ರೀಮ್. ಬಾಯ್ ಬಾಯ್. Subscribe now and press the bell icon. Never miss an update.